ಒಂದ್ ಏನಂತಂದ್ರೆ ಆಯ್ತು ಚೆನ್ನಾಗ್ ಆಡಿದ್ರಿ, ಟಾಪ್ 4 ಹೋದ್ರಿ, ಅರ್ಹತೆ ಇತ್ತು, ಕರೆಕ್ಟ್. ಅಂದ್ರೆ ಫೈನಲ್ ಅನ್ನ ಗೆಲ್ಬೋದಾಗಿತ್ತು, ರೇವಣ ಅವರು ಫೈನಲ್ ಗೆಲ್ಲೋ ಎಲ್ಲ ಅರ್ಹತೆ ಇತ್ತು, ಟ್ಯಾಲೆಂಟ್ ಇತ್ತು ಅಂತ ಒಂದ್ ಕಡೆ ಚರ್ಚೆ. ಏನಾದ್ರು ಅಲ್ಲಿ ಏನಾದ್ರು ಪಾರ್ಶಿಯಾಲಿಟಿ ಆಯ್ತಾ ಅಂತ ನಿಮ್ಗೆ ಅನ್ಸುತ್ತಾ ಅಂತ? ಇಲ್ಲ, ಪಾರ್ಶಾಲಿಟಿ ಅವೆಲ್ಲ ಇಲ್ವೇ ಇಲ್ಲ. ನಮ್ ಸರಿಗಮಪ ಅಲ್ಲಿ ನಮ್ GL ಅವೆಲ್ಲ ಯಾರಿಗೆ ಟ್ಯಾಲೆಂಟ್ ಇರುತ್ತೋ ಅವ್ರು ಬರ್ತಾರೆ, ಕಪ್ ತಗೊಂಡ್ ಹೋಯ್ತಾರೆ ಅಷ್ಟೇ. ನಾವಿನ್ನು ಸಂಗೀತ ಕಲ್ತಿರ್ಲಿಲ್ವಲ್ಲ ಅಣ್ಣ, ಅದಕ್ಕೆ ನಮ್ಗೇನಾದ್ರು ನನಗ್ ಪ್ರಾಬ್ಲಮ್ ಆಗ್ತಿದೆ. ಅದು ನಿಮ್ಗೆಲ್ಲಾ ಸರಿ ಇದೆ, ಹಿಂಗೆಲ್ಲಾ ಕರೆಕ್ಟ್ ಆಗಿ ಹಾಡ್ತೀನಿ, ಸ್ವರಸ್ಥಾನ ಯಾಕೆ ಮಿಸ್ ಮಾಡ್ತಾವ್ ನೀನು? ಸಂಗೀತ ಕಲ್ತಿಲ್ಲ. ನಾನ್ ಆಕ್ಚುಲಿ ನಮ್ಮ ಸುಚೇತನ್ ಸರ್ ಹೇಳಿದೆ, ಸರ್ ನನ್ಗೆ ಫೈನಲ್ಗೆ ಒಂದ್ ಸಾಂಗ್ ಕೊಟ್ಟಿದ್ರು, ಉಮಂಡು ಗುಮಂಡ ಘನ ಘರೆ ಬದರ. ಈಗೇನು ಇಷ್ಟ ಹಾಡ್ತಾ ಇದೀನಲ್ಲ, ಇವಾಗ ಹಂಗ್ ಬರ್ತಾ ಇರ್ಲಿಲ್ಲ ಅದು ಅವಾಗ. ಉಮಂಡು ಗುಮಂಡ ಘನ ಘರೆ ಬದರ, ಎಷ್ಟ್ ಡಿಫ್ರೆನ್ಸ್ ಇದೆ ಅಲ್ಲ. ಇವಾಗ ಉಮಂಡು ಗುಮಂಡ ಘನ ಘರೆ ಬದರ ಇವಾಗ ಕಲ್ತಿದ್ದು, ಅವಾಗ ಕಲ್ತಿರ್ಲಿಲ್ಲ. ಉಮಂಡು ಗುಮಂಡ ಘನ ಘರೆ ಬದರ. ವ್ಯತ್ಯಾಸ ಇದೆ. ನೀನ್ ಸಂಗೀತ ಕಲ್ತಿದೀಯಾ ಅಂದ್ರು. ಇಲ್ಲ ಗುರುಗಳೇ, ನಾನ್ ಸಂಗೀತ ಕಲ್ತಿಲ್ಲ. ಮತ್ ಗಾನ ವಿದ್ಯೆ ಹೆಂಗ್ ಹಾಡ್ದೆ, ಬೊಂಬೆ ಆಟವಯ್ಯ ಹೆಂಗ್ ಆಡ್ದೆ, ಶ್ರೀಕಂಠ ವಿಷಕಂಠ ಹೆಂಗ್ ಆಡ್ದೆ, ಓಂ ಬ್ರಹ್ಮಾನಂದ ಓಂಕಾರ ಹೆಂಗ್ ಆಡ್ದೆ? ಗುರುಗಳೇ, ನೀವ್ ಹೇಳ್ಕೊಟ್ಟಿದ್ದು ನಿಮ್ ಶಿಷ್ಯ ಹಾಡಿದ್ದು. ಆವಾಗ್ಲೇ ಗೊತ್ತಾಗಿದ್ ನಮ್ ಗುರುಗಳಿಗೆ ಆಕ್ಚುಲಿ ಒಂದ್ ಸಂಗೀತ ಕಲ್ತಿಲ್ಲ ಅಂತೇಳಿ. ಇವಾಗ ಮೊದ್ಲೇ ಹೇಳಬಾರ್ದಲ್ಲೋ, ಈಗ ಯಾಕೆ ಹೇಳ್ತಾ ಇದೀಯ ನೀನು? ಇಲ್ಲ ಗುರುಗಳೇ, ನನಗೆ ಅಂದ್ರೆ ಆ ಸಾಂಗ್ ತುಂಬಾ ಟಫ್ ಅನಿಸ್ತಾ ಇತ್ತು ನಮ್ಗೆ ಅವಾಗ. ಸೊ ಹಿಂಗಾಗಿ ಗುರುಗಳೇ ನಾನು ಸಂಗೀತ ಕಲ್ತಿಲ್ಲ ಅಂತಂದಾಗ, ಓ ನಿನ್ ಸಮಸ್ಯೆ ಇಲ್ಲೇ ಕಣೋ. ಆಕ್ಚುಲಿ ವಿಜಯ್ ಪ್ರಕಾಶ್ ಸರ್, ಅರ್ಜುನ್ ಜನ್ಯ ಸರ್ ಆಶ್ರಮದಲ್ಲಿ ಇದಾರೆ ಅಂದ್ರೆ ಸಂಗೀತ ಬರುತ್ತೆ ಅವ್ರು ಇವನಿಗೆ ಅಂತ ಅನ್ಕೊಂಡಿದ್ದಾರೆ. ನನ್ಗೆ ಸಂಗೀತನೇ ಕಲ್ತಿಲ್ಲ ನಾನು, ದೇಣ್ಗಿ ಇತ್ತು ಅಷ್ಟೇ, ಗಾಡ್ ಗಿಫ್ಟ್ ಅಂತಾರಲ್ಲ. ಸೊ ಈಗ ಒಂದು ನಾವೇನೋ ಮಾಡ್ತಿದೀವಿ ಅಂದ್ಮೇಲೆ ಅದು ಗಾಡ್ ಗಿಫ್ಟ್ ಒಂದ್ ಕಡೆ ಆದ್ರೆ, ನಾವು ಸ್ವಂತ ಮಾಡೋದೊಂದು ಇರುತ್ತಣ. ಹೌದು, ಇವಾಗ ದೇವ್ರ ಒಂದು ಶ್ರಮನೂ ಕೂಡ ಇರುತ್ತೆ. ಖಂಡಿತ ಅಣ್ಣ. ಈಗ ನೀವು ನಮ್ಗೆ ಕರ್ದಿದ್ದೀರಾ ಅಂದ್ರೆ ನೀವೆಲ್ಲ ಕ್ವಶನ್ಗಳು ಕೇಳ್ತಾ ಇದೀರಾ, ನಾವ್ ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಕೊಟ್ರೆ ಒಂದು ಇಂಟರ್ವ್ಯೂ ಆಗುತ್ತೆ ಅಲ್ವಾ? ಸೊ ಹಿಂಗಾಗಿ ನಾವು ದೇವ್ರು ಒಂದ್ ಕೊಟ್ಟಿರ್ತಾನೆ, ಅದ್ರಲ್ಲಿ ನಮ್ಮ ಶ್ರಮನೂ ಇರ್ಬೇಕಲ್ಲ. ಸೊ ಹೀಗಾಗಿ ನನ್ಗದು ಸಂಗೀತ ಅಷ್ಟೊಂದು ದೊಡ್ಡ ದೊಡ್ಡ ರಾಗಗಳು, ದೊಡ್ಡ ದೊಡ್ಡ ಹಾಡುಗಳು ಅವ್ರು ಹೇಳ್ಕೊಟ್ಟಂಗ್ ಹಾಡಿದ್ದು. ಆಮೇಲೆ ನಮ್ ಗುರುಗಳು ತುಂಬಾ ಖುಷಿ ಪಟ್ರು, ಸುಚೇತನ್ ಸರ್. ಮಗ ಹಿಂಗಾಯೋದು, ನೀನ್ ಸಂಗೀತನೇ ಕಲ್ತಿಲ್ಲ? ಇಲ್ಲ ಗುರುಗಳೇ, ನಾನ್ ಸಂಗೀತ ಕಲ್ತಿಲ್ಲ, ನೀವ್ ಹೆಂಗ್ ಹೇಳಿದಿರೋ ಹಂಗ್ ಹಾಡಿದೀನಿ ಅಷ್ಟೇ. ಆಮೇಲೆ ಜಿ ಅವರಿಗೆಲ್ಲ ಅವಾಗ ಗೊತ್ತಾಗಿದ್ವಿ, ಇನ್ನು ಸಂಗೀತ ಇನ್ನೂ ಕಲ್ತಿಲ್ಲ ಅಂತೇಳಿ. ಸೊ ಹೀಗಾಗಿ ಏನ್ ಪಾರ್ಸಲಿಟಿ ಏನಿಲ್ಲ ಅಣ್ಣ, ಯಾರು ಅಣ್ಣ ಟ್ಯಾಲೆಂಟ್ ಅಣ್ಣ, ನ್ಯಾಯಯುತವಾಗಿ ಮಾಡಿದ್ದಾರೆ ಅಂತ. ಹ್ಞೂ ಅಣ್ಣ, ನನಗ್ ಹಂಗೆ ಅನ್ಸುತ್ತಣ್ಣ. ಓ ಹೌದಾ, ನನ್ಗ್ ಆಕ್ಚುಲಿ ಇನ್ನೊಂದ್ ಸ್ವಲ್ಪ ಏನು ಚೆನ್ನಾಗ್ ಕಲ್ತಿದ್ರೆ ಆಗ್ಬಹುದಾಗಿತ್ತೇನೋ. ಆಮೇಲೆ ನಾವು ಇವಾಗ ನಮ್ಗೆ ಆಡಿಷನ್ ಕರೆದಿರ್ತಾರೆ, ನಾವು ಸೆಲೆಕ್ಟ್ ಆಗಿದೀವಿ ಒಂದು ಆದ್ರೆ, ನಾನಿನ್ನೂ ಕಲ್ತಿಲ್ಲ, ಮುಂದೆ ನೋಡೋಣ ಅಂತ ಹೋಗ್ಬಿಟ್ರೆ ಆ ಅವಕಾಶ ಮುಂದೆ ಸಿಗ್ಬೇಕಲ್ಲ. ಕರೆಕ್ಟ್. ಓಕೆನಾ, ಇವಾಗ ನಾವು ಕಲ್ತಿಲ್ಲ, ಆಮೇಲೆ ಕಲ್ತ ಮೇಲೆ ಹೋಗ್ತೀನಿ ಅಂದ್ರೆ ಮುಂದೆ ಆ ಅವಕಾಶ ಸಿಗ್ಬೇಕಲ್ಲ. ದೇವ್ರು ಇಲ್ಲಿ ಬರ್ದಿರ್ತಾನೆ, ನೀನ್ ಇದೇ ಟೈಮಲ್ಲಿ ಹೋಗ್ಬೇಕು ಮಗನೇ ಅಂತ ಹೇಳಿ. ಸೊ ಹಿಂಗಾಗಿ ಆ ಅವಕಾಶ ಅವಾಗ ಸಿಗಲ್ಲ ಅಂತ ಹೇಳಿ ನಾನು ಆಯ್ತು ನಾನು ಮಾಡ್ತೀನಿ, ನನ್ ಕೈಯಿಂದ ಏನಾಗುತ್ತೋ ಅಷ್ಟು ಎಫರ್ಟ್ ಹಾಕಿ ನಾನು ಮಾಡ್ತೀನಿ. ಇಲ್ಲಿವರೆಗೂ ನಮ್ಮ ಮಹಾರಾಷ್ಟ್ರದಿಂದ ಒಂದು ಕರ್ನಾಟಕದಲ್ಲಿ ನಂಬರ್ 1 ಚಾನೆಲ್ ಜಿ ಕನ್ನಡಕ್ಕೆ ನಮ್ಮ ಮಹಾರಾಷ್ಟ್ರದಿಂದ ಯಾರು ಹೋಗಿಲ್ಲ, ನಾನೇ ಪ್ರಥಮ ಬಾರಿ. ಇವಾಗ ನಾವು ಹೋದ್ಮೇಲೆ ಎಷ್ಟೋ ಜನ ಟ್ರೈ ಮಾಡ್ತಾರ, ಅವರು ರೇವಣ್ಣ ಅವ್ರು ಹೋಗಿದ್ದಾರೆ, ನಾವು ಟ್ರೈ ಮಾಡೋಣ, ನಾವು ಒಂದೇನ ಮಾಡೋಣ ಅಂತ. ಸೊ ಹಿಂಗಾಗಿ ಯಾವ ಪಾರ್ಸಲಿಟಿನೂ ಇಲ್ಲ ಅಣ್ಣ. ನಮ್ದು ನಾನು ಇನ್ನು ಸಂಗೀತ ಕಲಿಬೇಕಾಗಿತ್ತು, ಇವಾಗ ಕಲಿತಾ ಇದ್ದೀನಿ. ಎಲ್ಲ ಅದ್ಭುತವಾಗಿ ನಡೀತಾಣ. ನಮ್ ಸೀಸನ್ ಅಲ್ಲಿ ನಾವು ತುಂಬಾ ಎಂಜಾಯ್ ಮಾಡಿದೀವಿ, ನಮ್ ಸೀಸನ್ ಅಲ್ಲಿ ನಾವೆಲ್ಲ ಕಲ್ತಿದೀವಣ್ಣ. ಇವಾಗ ಎಲ್ಲ ಆಲ್ಮೋಸ್ಟ್ ಆಲ್ ನಮ್ ಸೀಸನ್ ಅಲ್ಲಿ ಜೀವನ ತಿಳಿತು ನಮ್ಗೆ. ಆಮೇಲೆ ಜೀವನ ಅಂದ್ರೆ ಏನು, ಒಂದು ಸಂಗೀತದ ಬಗ್ಗೆ ತಿಳಿತು, ವಿದ್ವಾಂಸರಿದ್ರು, ದೊಡ್ಡ ದೊಡ್ಡ ಮೆಂಟರ್ಸ್ ಇದ್ರು, ದೊಡ್ಡ ದೊಡ್ಡ ವಿದ್ಯಾವಂತರು ಇದ್ರು, ಮ್ಯೂಸಿಷಿಯನ್ಸ್ ಗಳಿದ್ರು. ಅವ್ರೆಲ್ಲ ನಮ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಡೋರು. ರೇವಣ್ಣ ಇದ್ ಹಿಂಗೆ ಬರ್ಬೇಕು, ಇಲ್ಲಿ ಕಟ್ ಆಗ್ಬೇಕು, ಇಲ್ಲಿ ತಗೊಳ್ಬೇಕು, ನೀನು ಇದು ಹಿಂಗೆ ಆಗ್ಬೇಕು. ನಮ್ಗ ಅವೆಲ್ಲ ಗೊತ್ತಿರ್ಲಿಲ್ಲ ಅವಾಗೆಲ್ಲ, ಅಲ್ಲೆಲ್ಲ ಕಲ್ತ್ವಿ ಅಣ್ಣ, ತುಂಬಾ ಕಲ್ತ್ವಿ ನಾವು ಸರಿಗಮಪ ಅಲ್ಲಿ. ಅದೇ ಖಂಡಿತ. ಏನಂತಂದ್ರೆ ಇವಾಗ ಒಂದ್ ಕಡೆ ಆ ಒಂದು ರಿಯಾಲಿಟಿ ಶೋ ನಲ್ಲಿ ನಿಮ್ಗೆ ನಾನು ಸಂಗೀತ ಕಲ್ತಿಲ್ಲ ಆದ್ರೂ ಅಲ್ಲಿ ತನಕ ಹೋಗಿದ್ದೀನಿ ಅಂತ ಒಂದು ಹೇಳ್ತಾ ಇದೆ, ಅದು ಹೆಮ್ಮೆ ಕೂಡ. ಬಾಳ ಹೌದು.
ಅದ್ರ ಜೊತೆಗೆ ಅಲ್ಲಿನ ಒಂದು ರಿಯಾಲಿಟಿ ಸಂದರ್ಭದಲ್ಲಿ, ಶೂಟ್ ಸಂದರ್ಭದಲ್ಲಿ ವಾತಾವರಣ ಯಾವ ತರ ಇತ್ತು? ನಿಮ್ಮ ಹಾಡಿಗೆ ಪ್ರತಿಕ್ರಿಯೆ ಏನ್ ಬರ್ತೈತಿ? ಯಾರ್ದು ಅಂತಂದ್ರೆ ಅನುಶ್ರೀ ಅವ್ರದ್ದಾಗಿರ್ಬೋದು, ಮತ್ತೆ ವಿಪಿ ಸರ್ದಾಗಿರ್ಬೋದು, ಅರ್ಜುನ್ ಜನ್ಯ ಅವ್ರದ್ದಾಗಿರ್ಬೋದು, ಮತ್ತೆ ಹಂಸಲೇಖ ಸರ್ ಅವ್ರದ್ದಾಗಿರ್ಬೋದು, ಇನ್ನು ಗೆಸ್ಟ್ಗಳು ಪ್ರತಿ ಎಪಿಸೋಡ್ಗೂ ಬೇರೆ ಬೇರೆ ಸ್ಪೆಷಲ್ ಗೆಸ್ಟ್ ಬರ್ತಾ ಇರ್ತಾರೆ. ಇನ್ನ ಜೂಲಿಯಲ್ಲಿ ಕೂತಿರ್ತಕ್ಕಂಥ ಮೆಂಟರ್ಗಳಾಗಿರ್ಬೋದು, ಎಲ್ಲ ಏನೇನ್ ಹೇಳ್ತಾ ಇದ್ರು ಅಂತ? ಇಲ್ಲ, ತುಂಬಾ ಖುಷಿ ಪಡ್ತಿದ್ರು. ಅದೇ ಹೇಳ್ತಿದ್ದೀನಲ್ಲ, ನಾನು ಸಂಗೀತನೇ ಕಲ್ತಿಲ್ಲ, ಇಷ್ಟೊಂದ್ ಚೆನ್ನಾಗ್ ಹಾಡ್ತಿದ್ದಾನಂದ್ರೆ ದೇವ್ರ ಕೃಪೆ ಅವನ್ಗೆ. ಚೆನ್ನಾಗ್ ಹಾಡ್ತಾನೆ ಇವನು, ಚೆನ್ನಾಗಿ ಏನೋ ಒಂದ್ ಮಾಡ್ತಾನೆ ಅನ್ನೋದು ಅವ್ರಿಗೊಂದ್ ಖುಷಿ ಇತ್ತು. ನಾನ್ ಚೆನ್ನಾಗ್ ಹಾಡದಾಗ ತುಂಬಾ ಅಪ್ರಿಸಿಯೇಟ್ ಮಾಡ್ತಿದ್ರು ನನ್ನನ್ನ. ಆಮೇಲೆ ಒಂದು ರೌಂಡ್ ಬರುತ್ತಣ್ಣ, ಚಾಲೆಂಜಿಂಗ್ ರೌಂಡ್ ಅಂತ ಹೇಳಿ. ಅದ್ರಲ್ಲಿ ನನ್ನ ನೆಚ್ಚಿನ ಹೀರೋ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವ್ರದೊಂದು ಸಾಂಗ್ ತಗೊಂಡಿದ್ದೆ ನಾನು, ರಾಬರ್ಟ್ ಚಿತ್ರದ್ದು, ಜೈ ಶ್ರೀರಾಮ್ ಅಂತ ಹೇಳಿ. ಆ ಹಾಡು ತುಂಬಾ ಸದ್ ಮಾಡಿತ್ತಣ, ಬಹಳ ಖುಷಿ ಆಗುತ್ತೆ ಎಲ್ಲ. ಹಂಗೆ ನಮ್ಮ ವೀಕ್ಷಕರಿಗೆ ಒಂದ್ ಜಲತ್ ಒಂದ್ ಲೈನ್. ಖಂಡಿತ ಅಣ್ಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೆ ಇರುವನು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜೈಕಾರ, ಜೈ ಶ್ರೀರಾಮ ರಾಮ 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 ರಾಮ, ಜೈ ಶ್ರೀರಾಮ ರಾಮ 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 ರಾಮ, ಜೈ ಶ್ರೀರಾಮ ರಾಮ 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 ರಾಮ, ಜೈ ಶ್ರೀರಾಮ ರಾಮ 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 ರಾಮ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಎಂತ ಕಂಠ, ಅದ್ಭುತವಾದ ಗಾಯನ, ಸಕ್ಕತ್ತಾಗಿ ಹಾಡಿದ್ರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.